KMFನ ಅಧ್ಯಕ್ಷ ಸ್ಥಾನ ಏನಿದೆ ಅದು ನನಗೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಎಂ ಬಳಿ ಪಟ್ಟು ಹಿಡಿದು ಕೂತಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್. ಇದ್ರ ಬಗ್ಗೆ ನೋಡಿ, KMF ಅಧ್ಯಕ್ಷ ಸ್ಥಾನ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇರುತ್ತೆ, ಆ ಸ್ಥಾನ ನನಗೇ ಬೇಕು ಅಂತ ಕೇಳ್ತಾ ಇದ್ದಾರೆ ರಾಘವೇಂದ್ರ ಹಿಟ್ನಾಳ್. ನಿಜಕ್ಕೂ ಕೂಡ ಸಿಎಂ ಹತ್ರ ಈ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. KMF ಅಧ್ಯಕ್ಷ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಪೈಪೋಟಿ ಆಗ್ತಾ ಇದೆ, ಲಾಬಿ ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯ ಬಳಿ ಹೋಗಿ ರಾಘವೇಂದ್ರ ಹಿಟ್ನಾಳ್ ಕೇಳಿಕೊಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿಯವರೆಗೆ KMF ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ಯಾರಿಗೂ ಕೂಡ. ಹೀಗಾಗಿ ಉತ್ತರ ಕರ್ನಾಟಕದಿಂದ ನನಗೆ KMF ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಏನು ಬಮೂಲ್ ಅಧ್ಯಕ್ಷ DK ಸುರೇಶ್ ಏನಿದ್ದಾರೆ ಅವರೇನಂತಾರೆ ಅಂತ, ಮತ್ತೊಮ್ಮೆ KMFನ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇವರು. ಈ ನಡುವೆ ರಾಘವೇಂದ್ರ ಹಿಟ್ನಾಳ್ ಮತ್ತೆ ಸಿಎಂ ಬಳಿ ತೀವ್ರ ಲಾಬಿ ನಡೆಸ್ತಾ ಇದ್ರೆ ಕೊಡಬೇಕು ನನಗೆ ಅಂತ ಎಲ್ಲರ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರಂತೆ. ದೊಡ್ಡ ಮಟ್ಟದ ಪೈಪೋಟಿ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಲ್ಲಿ ತೀವ್ರ ಪೈಪೋಟಿಯಿಂದ ಯಾರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಅವರ ನಡೆ ಹೆಂಗಿದೆ ಅಂತ 8 ತಿಂಗಳಿಂದ KMF ಅಧ್ಯಕ್ಷರೇ ನೇಮಕ ಮಾಡಿಲ್ ಬಂತು. ಆಡಳಿತಾಧಿಕಾರಿಯಿಂದ KMF ನಿರ್ವಹಣೆ ಮಾಡ್ತಾ ಇದೆ ಸರ್ಕಾರ, ಯಾರೂ ಕೂಡ ಇಲ್ಲ ಅಲ್ಲಿ ಅಧ್ಯಕ್ಷರು. ಮೂವರ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ, ನೆನೆಗುದಿಗೆ ಬಿದ್ದಿದೆ ಈ ಒಂದು ಅಧ್ಯಕ್ಷ ಸ್ಥಾನ. ರಾಘವೇಂದ್ರ ಹಿಟ್ನಾಳ್ ಕೇಳ್ತಾ ಇದ್ದಾರೆ ನೋಡಿ, ಇದುವರೆಗೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಆ ಭಾಗದ ನಾಯಕರಿಗೆ ಈ KMF ಸ್ಥಾನ ಅಧ್ಯಕ್ಷ ಸ್ಥಾನ ಏನಿದೆ ಅದನ್ನು ಕೊಟ್ಟೇ ಇಲ್ಲ ನೀವು. ಈ ಬಾರಿ ಆದರೂ ನಮಗೆ ಕೊಡಿ, ಆದ್ಯತೆಯನ್ನು ಕೊಡಿ ನಮಗೆ. ಯಾವಾಗಲೂ ಎಲ್ಲದರಲ್ಲಿಯೂ ಕೂಡ ಉತ್ತರ ಕರ್ನಾಟಕವನ್ನು ಕೊನೆಗಿಡುವಂತಹ ಅಥವಾ ಅಭಿವೃದ್ಧಿಯಿಂದ ವಂಚನೆ ಆಗುವಂತಹ ರೀತಿಯಲ್ಲಿ ಸರ್ಕಾರಗಳು ನಡೆದುಕೊಳ್ತಾ ಇವೆ. ಇನ್ನು ಅಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಕೂಡ ಅಷ್ಟೇ ಆಗ್ತಾ ಇದೆ. ಯಾಕೆ ಈ ರೀತಿಯಾದಂತಹ ನಡೆ? ನಮಗೂ ಕೂಡ ಬೇಕು ಅಧ್ಯಕ್ಷ ಸ್ಥಾನ, ಕೊಡಲೇಬೇಕು ಅಂತ ದೊಡ್ಡ ಮಟ್ಟದ ಒತ್ತಾಯ ಮತ್ತು ಲಾಬಿಯನ್ನು ನಡೆಸ್ತಾ ಇದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್. ಹಾಗಾದರೆ CM ಸಿದ್ದರಾಮಯ್ಯ ಅವರು ಹೇಳಿದರೆ ಆಯಿತು, ಎಲ್ಲರ ಅಭಿಪ್ರಾಯವನ್ನು ತಗೋತೀವಿ, ಆನಂತರ ನಿಮಗೆ ಸ್ಥಾನವನ್ನು ಕೊಡ್ತೀವಿ. ಅವ್ರು ಯಾರು ಏನು ಹೇಳ್ತಾರೆ, ಯಾರು ಏನು ಒಪ್ಪಿಗೆಯನ್ನು ಕೊಡ್ತಾರೆ, ಯಾರ ಅಭಿಪ್ರಾಯ ಏನೇನಿದೆ, ಯಾರು ಓಕೆ ಅಂತಾರೆ, ಯಾರು ಬೇಡ ಅಂತಾರೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು KMF ಅಧ್ಯಕ್ಷ ಸ್ಥಾನ ಇದೆ, ಅಲ್ಲಿ ಯಾರೂ ಇಲ್ಲ, ಈಗ 8 ತಿಂಗಳಿಂದ ಹಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಕೊಡಿ, ನಾವು ಕೇಳ್ಕೊಳ್ತಾ ಇದ್ದೀವಂತೆ. ಈಗಾಗಲೇ ಬಮೂಲ್ ಅಧ್ಯಕ್ಷ DK ಸುರೇಶ್ ಏನಿದ್ದಾರೆ KMF ಅಧ್ಯಕ್ಷ ಸ್ಥಾನಕ್ಕೆ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ, ನಾನು ಆಗಬೇಕು ಅಂತ. ಅವರೀಗ ಬಮೂಲ್ ಅಧ್ಯಕ್ಷ ಆಗಿದ್ದಾರೆ, KMF ಅಧ್ಯಕ್ಷ ಆಗಬೇಕಂತ ಅವರೊಂದು ಆಸೆ. ಮತ್ತೊಂದು ಕಡೆ KMF ಅಧ್ಯಕ್ಷ ಸ್ಥಾನ ನನಗೇ ಬೇಕು ಅಂತ ಇದ್ದಾರೆ ಮಾಲೂರು ಶಾಸಕರು ಒಬ್ಬರು. ಈಗ ಮಾಲೂರು ಶಾಸಕರು ಮತ್ತು ಈಗ ರಾಘವೇಂದ್ರ ಹಿಟ್ನಾಳು, DK ಸುರೇಶ್, ಇವರ ಮೂವರ ನಡುವೆ ಪೈಪೋಟಿ ನಡೀತಾ ಇದೆ, ಯಾರಿಗೆ ಸಿಗುತ್ತೆ ಅಲ್ಲಿ ನೋಡಿ. DK ಸುರೇಶ್ ಅವರಿದ್ದಾರೆ ಅಂತಂದರೆ DK ಶಿವಕುಮಾರ್ ಅಲ್ಲಿದ್ದಂಗೆನೇ ಅರ್ಥ. ಒಂದು ವೇಳೆ ಸಿದ್ದರಾಮಯ್ಯ ಅವರು DK ಸುರೇಶ್ ಅವರನ್ನು ಬಿಟ್ಟು ಬೇರೆಯವ್ರಿಗೆ ಯಾರಿಗಾದರೂ ಸ್ಥಾನವನ್ನು ಕೊಡ್ತಾರೆ, ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತಂದರೆ ಅಲ್ಲಿ DK ಶಿವಕುಮಾರ್ ಬಂದು ನಿಂತ್ಕೊಳ್ತಾರೆ, ನನ್ನ ತಮ್ಮನಿಗೆ ಕೊಡಬೇಕು ಅಂತ. ಬಮೂಲ್ ಅಧ್ಯಕ್ಷರಾಗಿದ್ದರೂ ಕೂಡ ಇಲ್ಲ, KMF ಅಧ್ಯಕ್ಷ ಸ್ಥಾನ ಕೊಡಿ ನಮ್ಮ ತಮ್ಮನಿಗೆ ಅಂತ ಕೇಳ್ತಾರೆ. ಅಲ್ಲೂ ಕೂಡ CM DCM ವರ್ಸಸ್ ಆಗ್ಬಿಡುತ್ತೆ ಜಟಾಪಟಿ ಈ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಕೂಡ. ಹೀಗಾಗಿ ಇದರಲ್ಲಿ ಸಿದ್ದರಾಮಯ್ಯ ಅವರು ಏನು ಒಂದು ಯೋಚನೆಯನ್ನು ಮಾಡ್ತಾರೆ, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.